ಆರ್ಗೆನ್ಸಾ ಬೇಸ್ ಫ್ಯಾಬ್ರಿಕ್ ಮೇಲೆ ಅದು ಆರ್ಟಿಕಲ್ ಅಂದ್ರೆ ಆರ್ಗೆನ್ಸಾ ಇರುತ್ತೆ, ರಿಯಲ್ ಮಿರರ್ ವರ್ಕ್ ಇರುತ್ತೆ, ಧಾಗದು ಕಡೆ ಇರುತ್ತೆ, 3 ಬಟನ್ ಇಂದ ಗೆಟಪ್ ಮತ್ತೆ ಅದು ಕಾನ್ಸೆಪ್ಟ್ ನೋಡಿ ಮಲ್ಟಿಯಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಹೇಳ್ಬೋದು. ಅದಕ್ಕೆ ಬುಟಿಕ್ ಕಲೆಕ್ಷನ್ ಅಲ್ಲಿ ವೈಟ್ ಧಾಗ ವಿತ್ ಲೇಸ್ ಜೊತೆಗೆ ಕೊಟ್ಬಿಟ್ಟಿದ್ದೀನಿ. ಮತ್ತೆ ಅದು ಸ್ಲೀವ್ಸ್ ಅಲ್ಲಿ ನೋಡಿ ಮಿರರ್ ವರ್ಕ್ದು ಕೆಲಸ ಪೂರ್ತಿ, ಮತ್ತೆ ಆರ್ಗೆನ್ಸಾದು ನೆಟ್, ಮಿರರ್ ವರ್ಕ್ದು ಕೆಲಸ, ಆರ್ಗೆನ್ಸಾದು ನೆಟ್, ಕೆಳಗಡೆ ಪೂರ್ತಿ ಫಿನಿಶಿಂಗ್ ವೈಸ್ GPO ಲೇಸ್ ಅಲ್ಲಿ ರೀತಿ ಕಾನ್ಸೆಪ್ಟ್ ಕಾಣಿಸ್ತಾ ಇದೆ. ಅಂದ್ರೆ ರಿಯಲ್ ಫ್ಲೋರ್ದು ಕಾನ್ಸೆಪ್ಟ್ ಅದ್ರ ಮೇಲೆ. ಮತ್ತೆ ಒಳಗಡೆ ನಾನು ಏನ್ ಮಾಡಿದ್ದೀನಿ, ಸೀಕ್ವೆನ್ಸ್ ವರ್ಕ್ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಅದರದ್ದು ಗೆಟಪ್ ಚೇಂಜ್ ಆಗಿದೆ. ಅದರದ್ದು ಗೆಟಪ್ ಹೆಂಗ್ ಬರುತ್ತೆ ಅಂದ್ರೆ ಅದರದ್ದು ಸ್ಲೀವ್ಸ್ ಅಲ್ಲಿ ಪೂರ್ತಿ ಮೂರ್ತಿದು ಕೆಲಸ ಇದೆ. ಮತ್ತೆ ಸ್ಲೀವ್ಸ್ದು ಕಾನ್ಸೆಪ್ಟ್ ನೋಡಿ, ಮತ್ತೆ ಅದ್ರ ಮೇಲೆ ಜಾಲ್ ವರ್ಕ್, ಮತ್ತೆ ಅದರದ್ದು ಕಾನ್ಸೆಪ್ಟ್ ವಿ ಕಟ್ ಶೇಪ್ ಮೇಲೆ ಕಾನ್ಸೆಪ್ಟ್ ಡಿಸೈನರ್ ಕಾನ್ಸೆಪ್ಟ್ ಆಗಿದೆ. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ, ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ್ ಸಾವರಿಯಾ ಸಿಲ್ಸ್ ಅಂಡ್ ಮಿಲ್ಸ್ ಇಂದ ರೆಗ್ಯುಲರ್ ನಿಮ್ಗೋಸ್ಕರ ನಾನು ರೆಡಿಮೇಡ್ ಸೂಟ್ಸ್ ಅಲ್ಲಿ ಏನ್ ವೆರೈಟಿ ಹೊಸ ಬಂದಿದೆ. ಅದಕ್ಕೆ ರೆಡಿಮೇಡ್ ಪಾಕಿಸ್ತಾನಿನ ಸೂಟ್ ಹೇಳ್ತಾರೆ. ಇವಾಗ ಯಾಕೆ ಈದ್ಗಳು ಎಲ್ಲ ಫೆಸ್ಟಿವಲ್ ಸೀಸನ್ ಎಲ್ಲ ಬರ್ತಾ ಇದೆ, ಅದಕ್ಕೆ ಕಾನ್ಸೆಪ್ಟ್ ಏನ್ ಬಂದಿದೆ ಹೊಸ ಕಲೆಕ್ಷನ್ ಅಲ್ಲಿ, ಮತ್ತೆ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಾ ಇದೆ. ಇವಾಗ ಕಾನ್ಸೆಪ್ಟ್ ನೋಡ್ಬೋದು, ವೆರೈಟಿ ನೋಡಿ, ಫುಲ್ ಜರ್ಕನ್ ವರ್ಕ್ ಜೊತೆಗೆ ಫುಲ್ ದುಪಟ್ಟ ಹೆವಿ ವಿತ್ ಬಾಟಮ್ ವರ್ಕ್ ಅಲ್ಲಿ ಆ ರೀತಿ ಕಾನ್ಸೆಪ್ಟ್ಗಳು ಬೇಜಾನಕ್ಕೆ ಇದೆ ನಮ್ಮ ಹತ್ರ. ಆ ರೀತಿ ಇವಾಗ ನೆಕ್ಸ್ಟ್ ವೈಟ್ ಕಾನ್ಸೆಪ್ಟ್ ಅಲ್ಲಿ, ಕಾನ್ಸೆಪ್ಟ್ ವೈಸ್ ಕಲರ್ ಚಾರ್ಟ್ ಅಲ್ಲಿ ಸ್ಪೆಷಲ್ ರೆಡ್ ವೈಟ್ ಬ್ಲ್ಯಾಕ್ ಯಾವ ರೀತಿ ಕಾನ್ಸೆಪ್ಟ್ ಬೇಕಾಗಿದೆ ನಿಮ್ಗೆ ಅದು ಎಲ್ಲ ಸಿಗುತ್ತೆ. ಅದು ಎಲ್ಲ 3 ಪೀಸ್ ಆರ್ಟಿಕಲ್ ಹೇಳ್ತಾರೆ. ಅದಕ್ಕೆ ಅದರದ್ದು ಪ್ಯೂರ್ದು ದುಪಟ್ಟ ನೋಡಿ, ಅದಕ್ಕೆ 4 ಸೈಡ್ ಬಾರ್ಡರ್ ಅಲ್ಲಿ ದುಪಟ್ಟ ಅಲ್ಲಿ ಪೂರ್ತಿ ವರ್ಕ್ ವಿತ್ ಸೀಕ್ವೆನ್ಸ್ ಕೆಲಸ ಇದೆ. ಅದ್ರ ಒಳಗಡೆ ಅದು ನೀವು ನೋಡ್ತಾ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲ, ಬಟ್ ಅದರಲ್ಲಿ ಒಳಗಡೆ ಪೂರ್ತಿ ಸೀಕ್ವೆನ್ಸ್ ಕೆಲಸ. ನೆಕ್ಸ್ಟ್ ಆರ್ಟಿಕಲ್ ಇನ್ನೂ ಒಂದು ವೈಟ್ ಬ್ಲ್ಯಾಕ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ನೋಡಿ ಕಾನ್ಸೆಪ್ಟ್ ಪೈಪಿಂಗ್ ಜೊತೆಗೆ ಸೀಕ್ವೆನ್ಸ್ ಜೊತೆಗೆ ಹ್ಯಾಂಡ್ ವರ್ಕ್ ಪೂರ್ತಿ. ಅದರದ್ದು ಸ್ಲೀವ್ಸ್ ನೋಡಿದ್ರೆ ಇನ್ನು ಬ್ಯೂಟಿಫುಲ್. ಅದರದ್ದು ಗೆಟಪ್ ನೋಡಿ, ಸ್ಲೀವ್ಸ್ದು ಕಾನ್ಸೆಪ್ಟ್ ಯಾವ ರೀತಿ ಇದೆ, ಒಂದು ಫಿನಿಶಿಂಗ್ ವೈಸ್ ವರ್ಕ್ ಆಲ್ ಆಫ್ 3 ಪೀಸ್ ಆರ್ಟಿಕಲ್. ಆ ರೀತಿ ಪಾರ್ಟಿವೇರ್ ಕಲೆಕ್ಷನ್ 3 ಪೀಸ್ ಅಲ್ಲಿ ಯಾರಿಗೆ ಬೇಕಾಗಿದೆ ಅದು ಎಲ್ಲ ಪಾಕಿಸ್ತಾನಿ ರೆಡಿಮೇಡ್ ಸೂಟ್ಸ್ ಅಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಕಾನ್ಸೆಪ್ಟ್ ಯಾವ್ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ, ಪೀಸ್ದು ಗೆಟಪ್ ನೋಡಿ, ಕಫ್ತಾನ್ ಬೇಸ್ ಮೇಲೆ ಪೂರ್ತಿ ಖಾಟ್ಲಿ ವರ್ಕ್ ಅಲ್ಲಿ ಆ ರೀತಿ ಕಾನ್ಸೆಪ್ಟ್ಗಳು ನಮ್ಮ ಹತ್ರ ಬೇಜಾನಕ್ಕೆ ಇದೆ. ಬಟ್ ನಾನು ನಿಮ್ಗೆ ಏನ್ 10 ರಿಂದ 15 ಸ್ಯಾಂಪಲಿಂಗ್ ಹೊಸ ಏನ್ ಬಂದಿದೆ ನಮ್ಮ ಹತ್ರ ಅದು ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಲಾಸ್ಟ್ ಟೈಮ್ ಜನ ವಿಡಿಯೋಲಿ ಹೇಳಿದ್ದಾರೆ, ತುಂಬಾ ಜನ ಕಮೆಂಟ್ ಮಾಡಿಬಿಟ್ಟು ನನಗೆ ರೆಡಿಮೇಡ್ ಕಾನ್ಸೆಪ್ಟ್ ಅಲ್ಲಿ ಪಾಕಿಸ್ತಾನಿಯಲ್ಲಿ ಏನ್ ಕಲೆಕ್ಷನ್ ಬಂದಿದೆ ಅದು ಎಲ್ಲ ತೋರಿಸಿ ಅಂದ್ರೆ ಅವ್ರಿಗೋಸ್ಕರ ನ್ಯೂ ಫ್ಯಾಬ್ರಿಕ್ ಅಲ್ಲಿ ಏನ್ ಕ್ರಿಯೇಷನ್ ಬಂದಿದೆ. ಇವಾಗ ನೆಕ್ಸ್ಟ್ ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೀನಿ ಆರ್ಗೆನ್ಸಾ ಬೇಸ್ ಫ್ಯಾಬ್ರಿಕ್ ಮೇಲೆ. ಅದು ಆರ್ಟಿಕಲ್ ಅಂದ್ರೆ ಆರ್ಗೆನ್ಸಾ ಇರುತ್ತೆ, ರಿಯಲ್ ಮಿರರ್ ವರ್ಕ್ ಇರುತ್ತೆ, ಧಾಗದು ಕಡೆ ಇರುತ್ತೆ, 3 ಬಟನ್ ಇಂದ ಗೆಟಪ್ ಮತ್ತೆ ಅದು ಕಾನ್ಸೆಪ್ಟ್ ನೋಡಿ ಮಲ್ಟಿಯಲ್ಲಿ ಆ ರೀತಿ ಕಾನ್ಸೆಪ್ಟ್. ಮತ್ತೆ GPO ಲೇಸ್ದು ಒಂದು ಪಟ್ಟಿ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಅದ್ರದ್ದು ಪೀಸ್ದು ಗೆಟಪ್ ಚೇಂಜ್ ಆಗಿದೆ. ಜನ ಮುಂಚೆ ಆರ್ಗೆನ್ಸಾ ಬೇಸ್ ಮೇಲೆ ಸಾಡಿ ಸೇಲ್ ಮಾಡ್ತಾ ಇತ್ತು, ನಾನು ರೆಡಿಮೇಡ್ ಸೂಟ್ ರೆಡಿ ಮಾಡಿಬಿಟ್ಟಿದ್ದೀನಿ ಆರ್ಗೆನ್ಸಾ ಬೇಸ್ ಮೇಲೆ. ಆ ರೀತಿ ಕಾನ್ಸೆಪ್ಟ್ ಆರ್ಗೆನ್ಸಾ ಅಲ್ಲಿ ನಿಮ್ಗೆ ಪ್ರಿಪೇರ್ ಬೇಕಾಗಿದೆ. 15 ರಿಂದ 30 ಪ್ರಾಡಕ್ಟ್ ನಮ್ಮ ಹತ್ರ ಆರ್ಗೆನ್ಸಾ ಬೇಸ್ ಅಲ್ಲಿ ಇದೆ. ಕಾನ್ಸೆಪ್ಟ್ ಅದರದ್ದು ಹೆಂಗಿರುತ್ತೆ ಅಂತಂದ್ರೆ ಸೇಮ್ 3 ಪೀಸು. ಅದರದ್ದು ದುಪಟ್ಟ ನೋಡಿ ಫುಲ್ ಹೆವಿ ವರ್ಕ್ ಅಲ್ಲಿ, ಮತ್ತೆ ಅದರದ್ದು ಸ್ಲೀವ್ಸ್ದು ಗೆಟಪ್ ಇನ್ನೂ ಬ್ಯೂಟಿಫುಲ್ ಆಗಿ ಬರುತ್ತೆ. 3D ಸೀಕ್ವೆನ್ಸ್ ಕೆಲಸ ಇರುತ್ತೆ. ಅದ್ರ ಒಳಗಡೆ ಮಲ್ಟಿ ಧಾಗದು ವರ್ಕ್ ಇರುತ್ತೆ. ಸ್ಲೀವ್ಸ್ ಮೇಲೆ GPO ಲೇಸ್, ಬಾಟಮ್ ಅಂದ್ರೆ ಲೈಕ್ರಾ ಸ್ಟ್ರೆಚಬಲ್ ಇರುತ್ತೆ. ಅದು ಕಾಟನ್ ಬೇಸ್ ಮೇಲೆ ಯಾವುದು ಸೈಜ್ ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ಆ ರೀತಿ ಕಾನ್ಸೆಪ್ಟ್ ಆರ್ಗೆನ್ಸಾ ಬೇಸ್ ಪ್ಯೂರ್ ಆಗಲಿ, ಜಾರ್ಜೆಟ್ ಆಗಲಿ, ಚಂದೇರಿ ಆಗಲಿ, ಅಷ್ಟೊಂದು ಕಾನ್ಸೆಪ್ಟ್ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಆರ್ಟಿಕಲ್ ಇನ್ನೂ ಬ್ಯೂಟಿಫುಲ್ ಆಗಿ ಹೇಳ್ತೀರಾ. ಅದಕ್ಕೆ ಅದರದ್ದು ಫಸ್ಟ್ ದುಪ್ಪಟ್ಟದು ಗೆಟಪ್ ನೋಡಿ ನೀವು, ಅದು ದುಪ್ಪಟ್ಟ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆರ್ಗೆನ್ಸಾ ಬೇಸ್ ಮೇಲೆ ದುಪ್ಪಟ್ಟ 4 ಸೈಡ್ ಅಲ್ಲಿ ಪೂರ್ತಿ ಹ್ಯಾಂಡ್ ವರ್ಕ್ ಆರ್ಟಿಕಲ್. ಅದರದ್ದು ಗೆಟಪ್ ಹೆಂಗ್ ಬಂತು ಅಂದ್ರೆ ಅದು ಆರ್ಟಿಕಲ್ ನೋಡಿ, ಎಕ್ಸೆಸರೀಸ್ ನೋಡಿ, ಅದು ನೆಕ್ಕಲ್ಲಿ ಎಕ್ಸೆಸರೀಸ್ ಕೊಟ್ಟಿದ್ದೀನಿ. ಮತ್ತೆ ಅದರದ್ದು ಕಾನ್ಸೆಪ್ಟ್ ಸ್ಲೀವ್ಸ್ದು ಕಟ್ ಟೈಪ್ ಸ್ಲೀವ್ಸ್ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಕಟ್ ಟೈಪ್ ಸ್ಲೀವ್ಸ್ ಅಲ್ಲಿ ಕೆಳಗಡೆ ನೀವು ವರ್ಕ್ ನೋಡ್ತಾ ಇದ್ದೀರಾ. ಅದರಲ್ಲಿ ಪೂರ್ತಿ ಫಿನಿಶಿಂಗ್ ವೈಸ್ ನಿಮಗೆ ಯಾವುದು ಧಾಗೆನೇ ಒಂದು ಆಚೆ ಸಿಗಲ್ಲ, ಅಷ್ಟೊಂದು ಫಿನಿಶಿಂಗ್ ವರ್ಕ್ ಅಲ್ಲಿ ರೆಡಿಮೇಡ್ ಶೂಟ್ಸ್ ಅಲ್ಲಿ ನಮ್ಮ ಹತ್ರ ವೆರೈಟಿ ಬಂದಿದೆ. ಕಾನ್ಸೆಪ್ಟ್ ರೆಗ್ಯುಲರ್ ನಾನು ಹೇಳ್ತೀನಿ, ವುಮೆನ್ಸ್ದು 12 ಐಟಮ್
12 ಐಟಮ್ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ. ನಮ್ಮ ಫ್ಯಾಕ್ಟ್ರಿ ಇರೋದು ಸೂರತ್, ಗುಜರಾತಲ್ಲಿ. ಯಾರಿಗೆ ಬೇರೆ ಏನು ಡೀಟೇಲ್ ಬೇಕಾಗಿದೆ ಅಂದರೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ. ಕಾನ್ಸೆಪ್ಟ್ ನಿಮಗೆ ಏನು ಬೇಕಾಗಿದೆ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿ ನೀವು ಎಲ್ಲ ಡೀಟೇಲ್ ತೊಗೋಬೋದು. ಇವಾಗ ನೆಕ್ಸ್ಟ್ ಆರ್ಟಿಕಲ್ ನೋಡಿ, ಪೂರ್ತಿ ಡಿಸೈನರ್ ಕಾನ್ಸೆಪ್ಟ್ ಹೇಳ್ಬೋದು. ಅದಕ್ಕೆ ಬುಟಿಕ್ ಕಲೆಕ್ಷನಲ್ಲಿ ವೈಟ್ ಧಾಗ ವಿತ್ ಲೇಸ್ ಜೊತೆಗೆ ಕೊಟ್ಬಿಟ್ಟಿದ್ದೀನಿ. ಮತ್ತು ಅದು ಸ್ಲೀವ್ಸಲ್ಲಿ ನೋಡಿ ಮಿರರ್ ವರ್ಕ್ದು ಕೆಲಸ ಪೂರ್ತಿ, ಮತ್ತು ಆರ್ಗೆನ್ಜಾದು ನೆಟ್, ಮಿರರ್ ವರ್ಕ್ದು ಕೆಲಸ, ಆರ್ಗೆನ್ಜಾದು ನೆಟ್, ಕೆಳಗಡೆ ಪೂರ್ತಿ ಫಿನಿಶಿಂಗ್ ವೈಸ್ GPO ಲೇಸಲ್ಲಿ ಆಗಿದೆ ಡಿಸೈನರ್ ಕಾನ್ಸೆಪ್ಟ್. ಮತ್ತು ಅದರ ದುಪ್ಪಟ್ಟ ಇನ್ನೂ ಬ್ಯೂಟಿಫುಲ್ ಆಗಿದೆ ನೋಡಿ ಕಾನ್ಸೆಪ್ಟ್. ಮಿರರ್ ವರ್ಕ್ದು ಕೆಲಸ ಪೂರ್ತಿ ಹ್ಯಾಂಡ್ ವರ್ಕ್ ಮತ್ತು ಧಾಗಾದು ವರ್ಕ್ದು ಕಡೆ ಅದರಲ್ಲಿ ಫ್ಯಾಬ್ರಿಕ್ ವೈಸ್ ನೋಡಿದ್ರೆ ಪ್ಯಾಂಟ್ ನೋಡಿ ಟೋಟೋ ಫ್ಯಾಬ್ರಿಕಲ್ಲಿ, ಸ್ಮೂತ್ ಆ್ಯಂಡ್ ಸಾಫ್ಟ್ ಫ್ಯಾಬ್ರಿಕಲ್ಲಿ. ಟೋಟೋ ಫ್ಯಾಬ್ರಿಕ್ ಹೇಳ್ತಾರೆ, ಅದೂ ಸ್ಟ್ರೆಚಬಲ್ ಇದೆ. ಆ ಆರ್ಟಿಕಲ್ನ ಸ್ಟ್ರೆಚಬಲ್ ಇದೆ. ಕಾನ್ಸೆಪ್ಟ್ ವೈಸ್ ಅದರಲ್ಲಿ ಹೆಂಗಿರುತ್ತೆ ಅಂದರೆ ನಮ್ಮ ಹತ್ರ ಜಾರ್ಜೆಟ್ ಬಾಟಮ್ ಅಲ್ಲಿನ ಅವೈಲೇಬಲ್ ಇದೆ, ಸಿಗಾರ್ ಪೆನ್ಷನ್ ಇಲ್ಲ ಅಲ್ಲಿನ ಅವೈಲೇಬಲ್ ಇದೆ. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಯಾಕೆ 15-20 ವರ್ಷದಿಂದ ಹುಡುಗಿ 30-40 ವರ್ಷ ತಕ್ಷಣ ಸಿಗಾರ್ ಪ್ಯಾಂಟ್ ಪ್ರಿಫೇರ್ ಮಾಡ್ತಾರೆ. ಸಿಗಾರ್ ಪ್ಯಾಂಟ್ ಲೇಡೀಸ್ ಔಟ್ ಪ್ರಿಫೇರ್ ಮಾಡ್ತಾರೆ. ಆಮೇಲೆ 40ಇಂದ ಯಾವುದು ಪ್ಲಸ್ ಏಜಲ್ಲಿ ಇರ್ತಾರೆ ಅವ್ರ ಜನ ಪ್ರಿಫೇರ್ ಮಾಡ್ತಾರೆ ಜಾರ್ಜೆಟ್ ಬಾಟಮಲ್ಲಿ. ಅದನ್ನ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಆರ್ಟಿಕಲ್ ನೋಡಿ, ಅದರದ್ದು ಪೀಸ್ ಟು ಗೆಟಪ್ ನಾನು ತೋರಿಸ್ತಾ ಇದ್ದೀನಿ, ನಿಮಗೆ ಹಂಗೆ ಗೊತ್ತಾಗತ್ತೆ ಯಾವ ರೀತಿ ಕಾನ್ಸೆಪ್ಟ್ ಕಾಣಿಸ್ತಾ ಇದೆ ಅಂದರೆ ರಿಯಲ್ ಫ್ಲೋರ್ದು ಕಾನ್ಸೆಪ್ಟ್ ಅದ್ರ ಮೇಲೆ. ಮತ್ತು ಒಳಗಡೆ ನಾನು ಏನು ಮಾಡಿದ್ದೀನಿ ಸೀಕ್ವೆನ್ಸ್ದು ವರ್ಕ್ ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ಅದರದ್ದು ಗೆಟಪ್ ಚೇಂಜ್ ಆಗಿದೆ. ಬಟ್ ಕಾನ್ಸೆಪ್ಟ್ ಪ್ರತಿಯೊಂದು ಆರ್ಟಿಕಲಲ್ಲಿ ಆ ರೀತಿ ಕಾನ್ಸೆಪ್ಟ್ ಹ್ಯಾಂಡ್ ವರ್ಕ್ ಆಗಲಿ, ಖಾಟ್ಲಿ ವರ್ಕ್ ಆಗಲಿ, ಜರ್ದೋಸಿ ವರ್ಕ್ ಆಗಲಿ, ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಸಿಗ್ಬಿಡುತ್ತೆ ನಿಮಗೆ. ಮತ್ತು ಪ್ರತಿಯೊಂದು ಆರ್ಟಿಕಲಲ್ಲಿ ಅಜಿತ್ ಜೋನ್ ಲೋಗೋ ಸಿಸ್ಟಮ್ ಇರುತ್ತೆ, ನಮ್ಮ ಕಂಪನಿದು ಟ್ಯಾಕ್ಸ್ ಸಿಸ್ಟಮ್. ಆ ರೀತಿ ಕಾನ್ಸೆಪ್ಟ್ಗಳು. ಮತ್ತು ಅದರದ್ದು 3 ಪೀಸ್ ಕಾನ್ಸೆಪ್ಟ್ ನಾನು ರೆಗ್ಯುಲರ್ ಹೇಳ್ತೀನಿ. ದುಪ್ಪಟ್ಟ ಅಲ್ಲಿ ಫಿನಿಶಿಂಗ್ ವೈಸ್ ವರ್ಕ್ ಮತ್ತು ಪೇಜ್ ಬೂಟ ವರ್ಕ್ ಅದ್ರ ಮೇಲೆ, ಪ್ಯಾಂಟ್ ಮೇಲೆ. ಆ ರೀತಿ ಕಾನ್ಸೆಪ್ಟ್ ನಾನು ಎಷ್ಟು ತೋರಿಸ್ತಾ ಇದ್ದೀನಿ ಅಷ್ಟೊಂದು ಪೆಂಡಿಂಗ್ ಇರುತ್ತೆ ನಮ್ಮ ಹತ್ರ. ಯಾಕೆ ನೆಕ್ಸ್ಟ್ ಆರ್ಟಿಕಲ್ ನೋಡಿ, ಅದ್ರದ್ದು ಗೆಟಪ್ ಹೆಂಗೆ ಬರುತ್ತೆ ಅಂದರೆ ಅದರದ್ದು ಸ್ಲೀವ್ಸಲ್ಲಿ ಪೂರ್ತಿ ಮೂರ್ತಿದು ಕೆಲಸ ಇದೆ. ಮತ್ತು ಸ್ಲೀವ್ಸ್ದು ಕಾನ್ಸೆಪ್ಟ್ ನೋಡಿ, ಮತ್ತು ಅದ್ರ ಮೇಲೆ ಜಾಲ್ ವರ್ಕ್, ಮತ್ತು ಅದರದ್ದು ಕಾನ್ಸೆಪ್ಟ್ ವಿ ಕಟ್ ಶೇಪ್ ಮೇಲೆ ಕಾನ್ಸೆಪ್ಟ್ ಡಿಸೈನರ್ ಕಾನ್ಸೆಪ್ಟ್ ಆಗಿದೆ. ಆ ರೀತಿ ಕಾನ್ಸೆಪ್ಟ್ಗಳು ನಮ್ಮ ಹತ್ರ ಬೇಜಾನಾಗಿ ಇದೆ. ಯಾಕೆ ಸ್ಯಾಂಪಲಿಂಗ್ ನಾನು ಕಮ್ಮಿ ಇದೆ, ವೆರೈಟಿ ನಮ್ಮ ಹತ್ರ ಕಮ್ಮಿ ಇದೆ. ನಿಮಗೆ ವಿಡಿಯೋಲಿ ಯಾಕೆ 10-15 ವೆರೈಟಿನೇ ತೋರಿಸ್ತಾ ಇದ್ದೀನಿ ನಾನು ಇವಾಗ. ಅದು ಪೂರ್ತಿ ಖಾಟ್ಲಿ ವರ್ಕಲ್ಲಿ. ಅದರದ್ದು ಸ್ಲೀವ್ಸ್ ನೋಡಿದ್ರೆ ಇನ್ನೂ ಬ್ಯೂಟಿಫುಲ್ ಗೆಟಪ್, ಪೂರ್ತಿ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು. ಆ ರೀತಿ ಕಾನ್ಸೆಪ್ಟ್ಗಳು ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟೊಂದು ವೆರೈಟಿಯಲ್ಲಿ ಸಿಗ್ಬಿಡುತ್ತೆ. ಲಾಸ್ಟ್ ಒಂದು 2 ಆರ್ಟಿಕಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅದು ಜರ್ದೋಸಿ ವರ್ಕ್ ನೋಡಿ, ಸಿಲ್ವರ್ ಜರಿ ಮೇಲೆ ಕಾನ್ಸೆಪ್ಟ್ ನೋಡ್ಬೋದು. ನಿಮಗೆ ವಿಡಿಯೋಲಿ ಹೆಂಗೆ ಕಾಣಿಸ್ತಾ ಇದೆ, ಬಟ್ ಅದು ರಿಯಲ್ ಲುಕ್ಕಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ನಾನು ಮುಖದಿಂದ ಹೇಳೋಕ್ಕೆ ಆಗಲ್ಲ. ಅದು ಪೀಸ್ ಹೆಂಗಿದೆ ಅಂದರೆ, ಗೆಟಪ್ ಹೆಂಗಿದೆ, ಆ ಆರ್ಟಿಕಲ್ದು ಕಾನ್ಸೆಪ್ಟ್ ಹೆಂಗಿದೆ ಅಂದರೆ ಆ ರೀತಿ ಕಾನ್ಸೆಪ್ಟ್ಗಳು ನಿಮಗೆ ಬೇಕಾಗಿದೆ, ವೆರೈಟಿ ಬೇಕಾಗಿದೆ ಸಿಗ್ಬಿಡುತ್ತೆ. ಕಾನ್ಸೆಪ್ಟ್ ನೋಡಿ ನೆಕ್ಸ್ಟ್ ಆರ್ಟಿಕಲ್, ಅದು ಕೋಟಿ ಪ್ಯಾಟರ್ನಲ್ಲಿ. ಇವಾಗ ಅದು ಮಲ್ಟಿ ಸೀಕ್ವೆನ್ಸ್ದು ಕೆಲಸ ಮತ್ತು ಧಾಗಾದು ವರ್ಕಲ್ಲಿ. ಆ ರೀತಿ ಕಾನ್ಸೆಪ್ಟ್ಗಳು ನಮ್ಮ ಹತ್ರ. ನೀವು ಸೂರತ್ಗೆ ಬರ್ತಾ ಇದ್ದೀರಾ, 1500 ಸ್ಯಾಂಪಲ್ ಬೇಕಾಗಿದೆ ಅಂದರೆ ನಾನು ರೆಡಿ ಇದ್ದೀನಿ. ಆ ರೀತಿ ಕಾನ್ಸೆಪ್ಟ್ಗಳು ನಿಮಗೆ ಒಂದೇ ಒಂದು ಅಂಗಡಿಯಲ್ಲಿ ಸಿಗುತ್ತೆ, ಸೂರತಲ್ಲಿ ಅಜಿತ್ ಜೋನಲ್ಲಿ. ಯಾಕೆ ಅಷ್ಟೊಂದು ವೆರೈಟಿ ಮತ್ತು ಕಾನ್ಸೆಪ್ಟ್ ಅವರೇ ರೆಡಿ ಮಾಡಿ ಇರ್ತೀನಿ ನಾನು ನಿಮಗೋಸ್ಕರ. ಯಾರು ಸೂರತ್ಗೆ ಬರ್ತಾ ಇದೆ ಅಂದರೆ ಈ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಏನು ನೋಡಬೇಕಾಗಿದೆ ನೀವು ಹೇಳ್ಬೋದು. ನಮಸ್ಕಾರ, ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ, ಜೈ ಕರ್ನಾಟಕ.